ಬೆಳಗ್ಗೆನೇ ಎದ್ದೆ. ಸೂರ್ಯನಿಗೊಂದ್ಸಲಿ ಐ ಲವ್ ಯು ಅಂತ ಹೇಳಿದೆ. ಹೇಳಿದ ಮೇಲೆ ರಂಗೋಲಿ ಬಿಟ್ಟು ತುಳಸಿ ಗಿಡಗಳಿಗೆ, ನಾರ್ಮಲ್ ಗಿಡಗಳಿಗೆ ನೀರು ಹಾಕಿ ರಂಗೋಲಿನೆಲ್ಲ ನೀಟಾಗಿ ರೆಡಿ ಮಾಡಿ ಹಬ್ಬ ಅನ್ನೋ ಥರ ಆಯಿತು. ಈ ಗ್ಯಾಪಲ್ಲಿ ಅಡುಗೆ ಮನೆಗೆ ಬಂದಿದ್ದೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕಾಯಿ ಮತ್ತು ಕರಿಬೇವನ್ನ ರೆಡಿ ಮಾಡಿಟ್ಟಿದ್ದೆ. ಸ್ವಲ್ಪ ಬಾಣಲಿಗೆ ಎಣ್ಣೆ, ಕಡಲೆಬೀಜ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ. ಯಾವ ರೀತಿ ಅಂದರೆ ಅದು ಕೆಂಪಾಗೋ ಥರ. ಈ ಗ್ಯಾಪಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಮತ್ತೆ ಬಾಡಿಸ್ಕೊಂಡು ಒಂದು ರೇಂಜಿಗೆ ಅವಲಕ್ಕಿ ನೆಂದಿತ್ತು. ಈ ಥರ ನೆಂದಿರೋ ಅವಲಕ್ಕಿ ನೋಡಿದಾಗ ಏನು ಅನಿಸುತ್ತೆ ಗೊತ್ತಾ? ಫುಲ್ ಖುಷಿ ಅನಿಸುತ್ತೆ. ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ. ಈರುಳ್ಳಿ ನಂತರ ಕೆಂಪು ಕಾಣಿಸ್ತಾ ಇತ್ತು. ಯಾವ ಥರ ಹೇಳಿ? ನಂತರ ಕೆಂಪು ಕಾಣಿಸಿತ್ತು. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಮತ್ತೆ ಚೂರೇ ಬಾಡಿಸ್ಕೊಂಡೆ. ಬಾಡಿಸ್ಕೊಳ್ಳುವಾಗ ಅದು ಕೆಂಪಾಗಿ ಕಾಣಿಸಿದ್ದು ಖುಷಿ ಅನಿಸ್ತು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಮತ್ತೆ ಬಾಡಿಸ್ಕೊಂಡೆ. ಯಾಕೆ ಬಾಡಿಸ್ಕೊಂಡೆ ಅಂದರೆ ಗ್ಯಾಸ್ ಸ್ವಲ್ಪ ಹೈಯಲ್ಲಿತ್ತು. ಸ್ವಲ್ಪ ಕೊಬ್ಬರಿ ಹಾಕಿ ಮತ್ತೆ ಬಾಡಿಸ್ಕೊಂಡೆ. ಕೊಬ್ಬರಿ ಹಾಕಿದ ತಕ್ಷಣ ಒಂದು ಸ್ಮೆಲ್ ಬರುತ್ತೆ. ಆಮೇಲೆ ಮಾಡಿದೆ, ಅವಲಕ್ಕಿ ಹಾಕಿದೆ. ಅವಲಕ್ಕಿ ಹಾಕಿ ಮತ್ತೆ ಚೆನ್ನಾಗಿ ತಿರುಗಿಸಿ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಡೆಕೋರೇಷನ್ ಮಾಡಿ ನನ್ನ ಅವಲಕ್ಕಿ ರೆಡಿಯಾಗಿತ್ತು. ಜೊತೆಗೆ ಸ್ವಲ್ಪ ಮೊಸರನ್ನ ಮತ್ತು ಕಾಯಿಗೊಜ್ಜಾಗಿತ್ತು. ಕುಡಿಯೋದಕ್ಕೆ ಏನು ತೊಗೊಂಡಿದ್ದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಸಬ್ಜಿ ನೀರು ರೀ. ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ. ತುಂಬ ಸಣ್ಣ ಆಗ್ತೀರಾ. ಯಾವ ರೀತಿ ಅಂದರೆ ಬಳ್ಕೊ ಬಳ್ಳಿ ಥರ. ಇವತ್ತಿನ ನನ್ನ ದಿನದ ಬ್ಲಾಗ್ ಇದಾಗಿತ್ತು. ಹ್ಯಾಪಿ ಮಾರ್ನಿಂಗ್ ಆ್ಯಂಡ್ ಎಂಜಾಯ್ ಯೋರ್ ಡೇ ಗೈಸ್.